ಸಿನಿಮಾಕ್ಕೆ ಇಳಿಬೇಕು ಅಂತ ಅನ್ಸಿದ್ದೆ ಹೇಗೆ? ಸಿನಿಮಾಗೆ ಹೋಗೋ ಕಾರಣ ಈ ಮೈಕೆ. ಇದು ಭಾಳ ಕೆಟ್ಟದ್ದು. ಈ ತಮಿಳ್ನಾಡಲ್ಲಿ ಆ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾರೆ, ತೆಲುಗಿನಲ್ಲಿ ಆ ಭಾಷೆ ಪ್ರಾಮುಖ್ಯತೆ ಕೊಡ್ತಾರೆ, ಕೇರಳದಲ್ಲಿ ಅವ್ರ ಭಾಷೆ ಪ್ರಾಮುಖ್ಯತೆ ಕೊಡ್ತಾರೆ, ಬಾಂಬೆನಲ್ಲಿ ಅವ್ರ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾರೆ, ಕರ್ನಾಟಕದಲ್ಲಿ ಎಲ್ಲ ಭಾಷೆಗೂ ಪ್ರಾಮುಖ್ಯತೆ ಕೊಡ್ತಾರೆ. ಕೆಳಗೆ ಬಿದ್ದಾಗ ತಂದೆ ತಾಯಿನೂ ಶತ್ರು ಆಗುತ್ತದೆ, ಅದು ಹೇಗೆ ಅದು? ತಂದೆ ಬಂದು ದುಡ್ಡು ಕೇಳ್ತಾನೆ, ಕೇಳಿದಾಗೆಲ್ಲ ಕೊಟ್ಟಿದ್ದೀರಾ, ಒಂದ್ಸಲ ರಿಜೆಕ್ಟ್ ಮಾಡಿ ನೋಡಿ, ಕೊಡೋಕ್ಕಾಗಲ್ಲ ಇವತ್ತು ಅಂತೇಳಿ. ತಾಯಿ ಇಬ್ರು ಆರೈಸ್ತಾರೆ ಇಲ್ಲಿಂದ. ಅವನು ಇವ್ರಂಗೆ ಆಗಬಾರ್ದಾಗಿತ್ತ, ದುಡ್ಡು ಮಾಡೋನೆ, ದುರಂಕಾರ ಜಾಸ್ತಿ ಅವನಿಗೆ ಅಂತ ದೇವ್ರತೆ ಕೇಳ್ಕೊತಾರೆ ಸ್ವಾಮಿ ಅಂತ ಹೇಳ್ಬಿಟ್ಟು. ಸಾವಿರಾರು ಎಕರೆ ಜಮೀನ್ದಾರರು ಹೂ ತಗೊಳಕ್ 6 ಅಡಿ 3 ಅಡಿ ಜಾಗ ಎಲ್ಲೂ ಇಟ್ಟಿಲ್ಲ ಸರ್. ಇಷ್ಟೇ ಸರ್ ಬದುಕು. ಸರ್ ನಾನೇನು ಬರೋ ಒತ್ಕೊ ಬಂದಿದ್ನ, ನಮ್ಮ ಅಪ್ಪನಾಸ್ತಿ ಏನು ಮಾರಿಲ್ಲ, ನಾನು ದುಡ್ದೆ ನಾನು ಮಾರ್ಕೊಂಡೆ. ಅಪ್ಪ ಸಂಪಾದನೆ ಮಾಡಿದ್ರೆ ಮಾರಿದ್ರೆ ಸಮಾಜದಲ್ಲಿ ತೊಡ ಅಪ್ಪ ಮಾಡಿದ್ದ ಮಾರ್ದ ಅಂತಾರೆ. ನಾನು ಅಪ್ಪನ್ನೇ ನೋಡಿಲ್ಲ ಸರಿಯಾಗಿ. ಹೇಳಿದ ಸರ್ ಎಲ್ಲ ಫೀಲ್ಡ್ ಹೋದೆ, ಎಲ್ಲ ಫೀಲ್ಡ್ ಹೋದೆ, ರಾಜಕೀಯಕ್ಕೆ ಮಾತ್ರ ಹೋಗಿಲ್ಲ ನಾನು. ಅದಕ್ಕೆ ಭಾಳ ಕೊಳಕು ಸರ್, ಅದು ಕೊಚ್ಚೆ. ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿ ನೀವೇ ಮಧ್ಯಾಹ್ನ ಟಿಕೆಟ್ಗೆ ನನಗೆ 50 ಟಿಕೆಟ್ ಕೊಡ್ತೀನಿ ಅಂತ ಮೊನ್ನೆ ಸಿನಿಮಾದವ್ರು ಫೋನ್ ಮಾಡಿದ್ರು. ಅಣ್ಣ ಯಾರ್ದು ಇಡೋ ಫೋನ್ ಇಡೋ, ಈ ಥರ ಸಿನಿಮಾ ಯಾಕೋ ತೆಗಿಯೋದೆ ನೀನು ಸರ್. ಇಷ್ಟು ವರ್ಷ ಸಿನಿಮಾ ತೆಗಿತಾರೆ, 11 ಇಂಟ್ರಲ್ಲಿ ಓದ್ಬಿಟ್ಟು ಹೋಗ್ತಾರೆ ಸರ್, ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸರ್. ಅದರಲ್ಲಿ ಮೀಡಿಯಾದವ್ರದ್ದು ಪಾಲಿದೆ ಸರ್. ಅದು ಸಿನಿಮಾ ಬಿಡ್ತಾರೆ, ಇವ್ರು ಮೈಕ್ ಇಟ್ಕೋತಾರೆ ಸರ್. ಹೆಂಗಿದೆ ಸಿನಿಮಾ, ಪರವಾಗಿಲ್ಲ ಅಂತಾರೆ, ಒಬ್ಬ ಚೆನ್ನಾಗಿದೆ ಅಂತಾರೆ, ಒಬ್ಬ ಸುಮಾರಾಗಿದೆ ಅಂತಾನೆ. ಮಧ್ಯಾಹ್ನ ಟಿವಿಲಿ ಆಕರ್ಷಕ್ಕೆ ತೋರಿಸ್ತಾರೆ, ಇದು ಮಿಶ್ರ ಪ್ರತಿಕ್ರಿಯೆ ಪಡ್ಕೊಂಡಿದೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾಯ್ದು ನೋಡ್ಬೇಕು. ಅಲ್ಲಿ ಮುಗಿತ ಸರ್ ಸಿನಿಮಾ. ಯಾರು ಬರ್ತಾರೆ ಸರ್ ಸಿನಿಮಾ? ಸಿನಿಮಾಕ್ಕೆ ಇಳಿಬೇಕು ಅಂತ ಅನ್ಸಿದ್ದೆ ಹೇಗೆ? ಸರ್ ನಾನು ಹೇಳಿದ್ನಲ್ಲ, ಇಲ್ಲ ಸರ್, ಈ ಮೈಕ್ ಕೊಟ್ಟಿದ್ದಿಲ್ಲ, ಮೈಕೆ ಸಿನಿಮಾಗೆ ಹೋಗೋ ಕಾರಣ ಈ ಮೈಕೆ. ಇದು ಬಹಳ ಕೆಟ್ಟದ್ದು. ಏನೇನೋ ಮಾತಾಡ್ತೀವಿ ಗೊತ್ತಿಲ್ದೇನೆ ಲಾಕ್ ಆಗೋಗ್ಬಿಡ್ತೀವಿ. ಅಲ್ಲಿ ಯಾರೋ ಕಾಯ್ತಾ ಕೂತಿರ್ತೇನೆ, ಟಕ್ ಹಿಡ್ದಾಕ್ಬಿಡ್ತೀನಿ, ಈ ತರ ಮಾತಾಡೋದ್ರೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಲಾಕ್ ಆದಂಗೆ. ಸಿನಿಮಾ ಅಂದ್ರೆ ಹುಚ್ಚಿದೆ. ನಾನು ಚೆನ್ನಾಗಿ ಬೆಳೆದೆ. ನನಗೆ ಥಿಯೇಟ್ರಿಗೆ ಸೇರಿದ್ಮೇಲೆ ಇಲ್ಲ ಥಿಯೇಟರ್ ಸೇರಿದ್ಮೇಲೆ ಥಿಯೇಟರ್ ಕೆಲಸ ಬಿಟ್ಟೆ, PLS ಹೋದೆ. ಅಲ್ಲಿಂದ ಲ್ಯಾಂಡ್ ಕೆಲಸ ಮಾಡಕ್ ಹೋದೆ, ಎತ್ತರೋ ಬೆಳೆದೆ. ನನ್ನ ನಿರ್ದೇಶಕರಿದಲ್ಲ, ಸನ್ಮಾನ್ಯ ರಮೇಶ್ ಸುರ್ವೆ ಅವರು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ನನಗೆ ಅಧ್ಯಕ್ಷತೆ ವಹಿಸಕ್ ಕೊಟ್ಟಿದ್ರು, ಮೈಕ್ ಕೊಟ್ರು. ಮೈಕ್ ಕೊಟ್ಟಾಗ ಮಾತಾಡ್ಬೇಕಲ್ವಾ, ಹಾಗೆ ಹೇಳ್ದೆ. ನಾವೆಲ್ಲ ಹಿಂಗ್ ಬೆಳೆದು ಸ್ಕ್ಯಾಚ್ ಇಂದ ಬೆಳೆದಿದ್ದೀವಿ, ಇವತ್ತು ನಾನು ಚೆನ್ನಾಗಿದ್ದೀನಿ, ಯಾವ ತರ ಅನುಕೂಲ ಆದ ದಿವಸ ನಾನು ಸಿನಿಮಾ ಮಾಡ್ತೀನಿ, ಅದು ಡೈರೆಕ್ಟರ್ ರಮೇಶ್ ಸುರ್ವೆ ಅಂತ ಹೇಳಿದೆ. ಅದ್ರ ಫಲನೇ ಮಂದಾಕಿನಿ. ಆ ಮಾತು ಕೊಟ್ಟಿರೋದ್ ಫಲನೇ. ಸುರ್ವೆ ಡೈರೆಕ್ಟ್ ಮಾಡಿದ್ದು? ಸುರ್ವೆ, ರಮೇಶ್ ಸುರ್ವೆ. ಕತೆ, ಚಿತ್ರಕಥೆ ಎಲ್ಲ. ಆ ಸಿನಿಮಾಗೆ 2 ರಾಜ್ಯ ಪ್ರಶಸ್ತಿ ಕೊಟ್ರು. ಅದಕ್ಕೆ ಸಾಹಿತ್ಯ ಒಂದಾಡ್ ಬರೆದಿರೋದು ರಮೇಶ್ ಸುರ್ವೆ. ರಮೇಶ್ ಸುರ್ವೆ ಬರ್ದಿರೋದು. ಅದನ್ನ ಆಡಿರೋದು ನಂದಿತಾ ಅಂತ ಕಾಣುತ್ತೆ ಮೇಡಮ್, ಅವ್ರಿಗೂ ಪ್ರಶಸ್ತಿ ಕೊಟ್ಟರು, ರಾಜ್ಯ ಪ್ರಶಸ್ತಿ. ಆ ಸಿನಿಮಾಗೆ 2 ಅವಾರ್ಡ್ ಸಿಕ್ತು, ರಾಜ್ಯ ಪ್ರಶಸ್ತಿ ಮಂದಾಕಿನಿಗೆ. ಇದು ಅವರೇ ಫಸ್ಟ್ ಸಿನಿಮಾ ಮಾಡಿದ್ದು. ಬಜೆಟ್ ಇದ್ದಿದ್ದು 2 ಸಿಂಗಲ್ ಇದಂತ ಹೇಳಿದ್ರೆ ಬಜೆಟ್ ಆಗಿದ್ದು ಅದಕ್ಕೆ 6 ಪಟ್ಟು ಜಾಸ್ತಿ ಆಯ್ತು. 6 ಪಟ್ಟಾಯ್ತು. ಮಾಡ್ದೋ ಸರ್, ಕಂಡೆ ಬೇಡ ಅಂತ ಬಿಟ್ಟಿದ್ದೆ ಸರ್, ಸಿನಿಮಾ ಬೇಡ ಅಂತ ಬಿಟ್ಟಿದ್ದೆ. ಅದ್ರಲ್ಲಿ ನಾನು ಸಾಕಷ್ಟು ಪ್ರೆಸ್ ಮೀಟಲ್ಲಿ ಭಾಳ ವಿಚಾರ ಮಾತಾಡಿದ್ದೀನಿ. ನೀವೆಲ್ಲ ಮಾಧ್ಯಮದವರೆಲ್ಲ ನಾನು ಏನು ಹೇಳಿದ್ನೋ ಅದನ್ನ ಯಥಾ ಪ್ರಕಾರ ಅದನ್ನ ಪತ್ರಿಕೆಯಲ್ಲಿ ಹಾಕಿದ್ದೀರಾ. ಭಾಳಷ್ಟು ಜನ ಓದಿದ್ದಾರೆ. ಸಿನಿಮಾ ಅಂತ ಹೇಳಿದ್ರೆ ತೆಂಗಿನಕಾಯಿ ಹೊಡಿ ಸುಲಭ, ಮುಹೂರ್ತ ಕರೀತಾರೆ, ಎಲ್ರಿಗೂ ಒಂದೊಂದು ತೆಂಗಿನಕಾಯಿ ಕೊಡ್ತಾರೆ, ಪಟ್ 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 ಅಂತೆಲ್ಲ ಪುಡಿ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಅವ್ರ ಮನೆ ಹಾಳಾಗಿ ಹೋಗ್ಲಿ ಅಂತ. ಕುಂಬಳಕಾಯಿ ಹೊಡಿಯೋದು ಭಾಳ ಕಷ್ಟ. ನೀವು ಕೇಳಿ ಕುಂಬಳಕಾಯಿ ಹೊಡೆದ ಸಿನಿಮಾಗೆ ಅಂತ ಕೇಳಿ, ಇಲ್ಲ ಒಂದೇ ಒಂದು ಸೀನ್ ಇದೆ, ಆ ಸೀನ್ ಆದ ತಕ್ಷಣ ಕುಂಬಳಕಾಯಿ ಹೊಡಿತೀವಿ ಅಂತ. ಸಿನಿಮಾ ಮುಹೂರ್ತಕ್ಕೂ ಸಿನಿಮಾಕ್ಕೆ ಹೊಡಿಯೋದಕ್ಕೂ ಭಾಳ ಕಷ್ಟ ಐತೆ. ಅಲ್ಲಿ ಹೇಳಿದ್ನಲ್ಲ ಸರ್, ನಾನು ಡೆಪ್ತ್ ಹೋಗಿದ್ದಕ್ಕೆ ಏನು ಕಲಿತೆ ಅಂದರೆ ನಿರ್ಮಾಣ, ನಿರ್ವಾಣ, ನಿರ್ನಾಮ. ಸಿನಿಮಾ ನಿರ್ಮಾಣ, ಸಿನಿಮಾ ನಿರ್ವಾಣ, ನಿರ್ನಾಮ. ಸಿನಿಮಾ ಸಿಕ್ತವ್ರನ್ನ ನಿರ್ನಾಮ ಮಾಡಕ್ತಾರೆ ಸರ್. ಭಾಳ ಕಷ್ಟ ಸರ್, ತುಂಬ ಕಷ್ಟ ಇದೆ, ಭಾಳ ಕಷ್ಟ. ಜನಗಳು ಮುಟ್ಸೋದು ಭಾಳ ಕಷ್ಟ. ಆಮೇಲೆ ನಾನೇನು ಹೇಳ್ತೀನಿ ಅಂದರೆ, ಈಗ ನೀವು ಹೈದ್ರಾಬಾದ್ಗೆ ಹೋದರೆ ಸ್ಲ್ಯಾಟ್ಸ್ ತುಂಬ ಇದ್ದಾವೆ, ಈ ತಮಿಳ್ನಾಡಿಗೆ ಹೋದರೆ ಅಲ್ಲಿ ಸ್ಲ್ಯಾಟ್ಸ್ ತುಂಬ ಇದ್ದಾವೆ. ಈಗ ಇದಕ್ಕೆ ಬಾಂಬೆಗೆಲ್ಲ ಹೋದರೆ ಬೇಕಾದ ಸ್ಲ್ಯಾಟ್ಸ್ ಇದೆ. ಕರ್ನಾಟಕ ತುಂಬ ಚಿಕ್ಕದು ಸರ್, 7 ಸ್ಲ್ಯಾಟ್ ಇದೆ ಅಷ್ಟೇ. BKT 1 ಸ್ಲ್ಯಾಟ್ ಇದೆ, MMH 1 ಸ್ಲ್ಯಾಟ್ ಇದೆ, ಹೈದ್ರಾಬಾದ್ ಕರ್ನಾಟಕ ಒಂದಿದೆ, ಬಾಂಬೆ ಕರ್ನಾಟಕ ಒಂದಿದೆ, ಮಧ್ಯ ಕರ್ನಾಟಕ ಒಂದಿದೆ, ಇನ್ನು ಚಿಕ್ಕಮಗಳೂರು
ಇದು ಒಂದಿದೆ 7 ಸ್ಲಾಟ್ ಇದೆ ಅಷ್ಟೇ. 7 ಸ್ಲಾಟಲ್ಲಿ ಈ ತಮಿಳ್ನಾಡಲ್ಲಿ ಆ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾರೆ, ತೆಲುಗಿನಲ್ಲಿ ಆ ಭಾಷೆ ಪ್ರಾಮುಖ್ಯತೆ ಕೊಡ್ತಾರೆ, ಕೇರಳದಲ್ಲಿ ಅವ್ರ ಭಾಷೆ ಪ್ರಾಮುಖ್ಯತೆ ಕೊಡ್ತಾರೆ, ಬಾಂಬೆನಲ್ಲಿ ಅವ್ರ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾರೆ, ಕರ್ನಾಟಕದಲ್ಲಿ ಎಲ್ಲ ಭಾಷೆಗೂ ಪ್ರಾಮುಖ್ಯತೆ ಕೊಡ್ತಾರೆ. ಈಗ 16 ಸಿನಿಮಾ ರಿಲೀಸ್ ಆಯ್ತು ಅಂತ ಹೇಳಿದ್ನಲ್ಲ ಹೋದ್ವಾರ, ಅದ್ರಲ್ಲಿ ಎಲ್ಲಾ ಭಾಷೆ ಸೇರಿ 26 ಸಿನಿಮಾ ರಿಲೀಸ್ ಆಗಿದೆ. ಯಾರು ಸಿನಿಮಾ ನೋಡ್ತಾರೆ, ಯಾವ ಸಿನಿಮಾ ನೋಡ್ತಾರೆ, ಯಾವ್ದ್ರ ಬಗ್ಗೆ ಬರೀತೀರಿ ನೀವು, ಇದಕ್ಕೆ ತಿದ್ದವ್ರು ಯಾರು, ಇದನ್ನ ಹೇಳೋರು ಯಾರು, ಯಾರಿಗೆ ಥಿಯೇಟರ್ ಸಿಕ್ಕುತ್ತೆ? ಈಗ ಥಿಯೇಟರ್ ಎಲ್ಲ ಹೊಡೆದಾಕ್ಬಿಟ್ರು, ಸಿಂಗಲ್ ಸ್ಕ್ರೀನ್ ಎಲ್ಲ ಹೊಡೆದಾಕ್ಬಿಟ್ರು. ನಮ್ಮ ಥಿಯೇಟ್ರು ಸರ್ ಬರೀ 983 ಕೆಪಾಸಿಟಿ, ಸೆಕೆಂಡ್ ಕ್ಲಾಸ್ 652, ಗಾಂಧಿ ಕ್ಲಾಸ್ 139, ಬಾಲ್ಕನಿ 192, 983, 2086 ರೂಪಾಯಿ ನೆಟ್ಟು. 165, 220, 320 ಟಿಕೆಟು. ಇವತ್ತು ಒಂದೊಂದು ಟಿಕೆಟ್ 100 ರೂಪಾಯಿ 200 ರೂಪಾಯಿ ಮಾಡಿದ್ರು ಪ್ರೊಡ್ಯೂಸರ್ಗೆ ಡಿಸ್ಟ್ರಿಬ್ಯೂಟರ್ಗೆ ಶೇರ್ ಹೋಗ್ತಾ ಇಲ್ವಲ್ಲ. ಅವತ್ತು ನಾವು ಶೇರ್ ಕೊಡ್ತಾ ಇದ್ದೆ ಎಲ್ರಿಗೂ. ಗುರುವಾರ ಸಿನಿಮಾ ಶುಕ್ರವಾರ ರಿಲೀಸ್ ಆಗುತ್ತೆ, ಗುರುವಾರ ಕ್ಲೋಸ್ ಆಗುತ್ತೆ, ಮತ್ತೆ ಶುಕ್ರವಾರ ಅವ್ರಿಗೆ ಡಿ ಚೆಕ್ ಕೊಡ್ಬಿಡ್ಬೇಕು ನಮ್ಮ ಯಜಮಾನ್ರು. ಒಂದಿನ ಒಂದು ಸಿಂಗಲ್ ಡೇ ಅವ್ರದ್ದು ಇಟ್ಕೊತಾ ಇರಲಿಲ್ಲ. ಗ್ರೇಟ್. ಅದರಲ್ಲಿ ಗುರುವಾರ ಸಾಯಂಕಾಲ ಶೋ ಮುಗಿತಿದ್ದಂಗೆ ಸರ್ ಶುಕ್ರವಾರ ಬೆಳಗ್ಗೆ ಬಂದ ತಕ್ಷಣ ಮಾಡೋ ಕೆಲಸ ಏನಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ಬಿಡಿದ್ರು. ಅದೊಂದು ಮಾತು, ಕೆಳಗೆ ಬಿದ್ದಾಗ ತಂದೆ ತಾಯಿನೂ ಶತ್ರು ಆಗುತ್ತದೆ, ಅದು ಹೇಗೆ ಅದು? ಈಗ ಏನ್ ಗೊತ್ತಾ ಸರ್, ವಿಚಾರ ಹೇಳ್ತೀನಿ. ಈಗ ನೀವು 4 ಜನ ಅಣ್ಣ ತಮ್ಮದಿರು ಅಂತ ತಿಳ್ಕೊಳ್ಳಿ, ನೀವು ತುಂಬಾ ಚೆನ್ನಾಗಿದ್ದೀರಿ, 3 ಜನ ಕೆಟ್ಟೋಗಿದ್ದಾರೆ, 3 ಜನ ಕೆಟ್ಟೋಗಿದ್ದಾರೆ. ತಂದೆ ಬಂದು ದುಡ್ಡು ಕೇಳ್ತಾನೆ, ಕೇಳ್ದಾಗೆಲ್ಲ ಕೊಟ್ಟಿದ್ದೀರಾ, ಒಂದ್ಸಲ ರಿಜೆಕ್ಟ್ ಮಾಡಿ ನೋಡಿ, ಕೊಡಕ್ಕಾಗಲ್ಲ ಇವತ್ತು ಅಂತೇಳಿ. ತಾಯಿ ಇಬ್ರು ಆರೈಸ್ತಾರೆ ಇಲ್ಲಿಂದ. ಅವನು ಇವ್ರಂಗೆ ಆಗಬಾರ್ದಾಗಿತ್ತ, ದುಡ್ಡು ಮಾಡೋನೆ, ದುರಹಂಕಾರ ಜಾಸ್ತಿ ಅವನಿಗೆ ಅಂತ ದೇವ್ರತೆ ಕೇಳ್ಕೊತಾರೆ, ಸ್ವಾಮಿ ಅಂತ ಹೇಳ್ಬಿಟ್ಟು ಆತ್ಮಪೂರ್ವಕವಾಗಿ ಕೇಳ್ಕೊತಾರೆ, ಭಕ್ತಿಪೂರ್ವಕವಾಗಿ ಕೇಳ್ಕೊಂತಾರೆ. ಎಲ್ಲ ಅಷ್ಟೇ ಸರ್. ದುಶ್ಮನ್ ಯಾರು ಜೊತೆಗಿರಲ್ಲ, ಒಬ್ರು ಬರಲ್ಲ ಸರ್. ಅದೆಲ್ಲ ಎಲ್ರಿಗೂ ಅನುಭವಿಸಿದ್ದೀನಿ, ತುಂಬಾ ಅನುಭವಿಸಿದ್ದೀನಿ. ಅದಕ್ಕೆ ನಾನು ಎಲ್ರಿಗೂ ಏನಂತ ಗೊತ್ತಾ, ನೀವು ಎಷ್ಟು ಸರ್ ಇವತ್ತೊಂದು ಕೆಲಸ ಮಾಡ್ತೀರಾ, ನನ್ನ ಮೊಬೈಲಲ್ಲಿ 3000 ಮೇಲೆ ನಂಬರ್ ಇದೆ, ಎಲ್ಲರೂ ಇದಾರೆ ಅದರಲ್ಲಿ, ಎಲ್ಲ ಇದಾರೆ ಸರ್, ಎಲ್ಲಾ ತರ ಜನಗಳು ಇದಾರೆ ಮೊಬೈಲ್. ಒಂದು 5 ಜನ ಸೆಲೆಕ್ಟ್ ಮಾಡ್ತೀನಿ ಅಂತ ಆಯ್ತಲ್ವಲ್ಲ, ಏನಕ್ಕೆ ಸರ್ ಅದು? 5 ಜನ ಬೇಕು ಸರ್, 4 ಜನ ಹೊರಕ್ ಬೇಕು, ಒಬ್ಬ ಕಷ್ಟ ಸುಖ ಹೇಳ್ಕೊಳಕ್ ಬೇಕು, ಹೆಂಗ್ ಬಾಳ್ದ ಇವ್ನು ಅಂತ ಹೇಳಕ್ ಬೇಕು. 5 ಜನ ಯಾರು ಇಟ್ಟಿಲ್ಲ ಸರ್. 1000 ಎಕರೆ ಜಮೀನ್ದಾರರು ಊ ತಗೊಳಕ್ 6 ಅಡಿ 3 ಅಡಿ ಜಾಗ ಎಲ್ಲೂ ಇಟ್ಟಿಲ್ಲ ಸರ್. ಇಷ್ಟೇ ಸರ್ ಬದುಕು. ಯಾರು ಬರಲ್ಲ ಸರ್, ಭ್ರಮೆ ಅವ್ರು ಬರ್ತಾರೆ. ಏನೇನು ಕಳ್ಕೊಂಡಿದ್ದೀರಿ? ನಂತರ ನಾನು ಕಳ್ಕೊಂಡಿದ್ದೀನಿ ಸರ್, ನನ್ನ ಸ್ವಂತಿಗೆ ನಾನು ಕಳ್ಕೊಂಡಿದ್ದೀನಿ. ಅದು ಆದ್ರೆ ನಾನು ಏನು ಕಳ್ಕೊಂಡಿಲ್ಲ ಅಂದ್ರೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಂಡಿಲ್ಲ, ಒಂದು ಸೆಲ್ಫ್ ಮೋಟಿವೇಶನ್ ಕಳ್ಕೊಂಡಿಲ್ಲ, ಒಂದು ಸೆಲ್ಫ್ ಡಿಟರ್ಮಿನೇಷನ್ ಕಳ್ಕೊಂಡಿಲ್ಲ, ಒಂದು ಸೆಲ್ಫ್ ಸ್ವಂತವಾಗಿ ಏನ್ ಮಾಡ್ಬೇಕು ಅದು ಯಾವ್ದು ಮಾರಿಲ್ಲ ಸರ್. ಎಲ್ಲ ಒಂದಿನ ಮಾರ್ಬಿಟ್ಟೆ, ಎಲ್ಲ ಮಾರ್ಬಿಟ್ಟೆ, ಟೋಟಲ್ ಮಾರ್ಬಿಟ್ಟೆ. ಒಬ್ನೇ ನಿಂತಿದೆ ಸರ್ಕಲ್. ಏನಿತ್ತು ಅಂತ ಕೇಳ್ತೀನಿ. ಹರ್ಷಮಲ್ ಕಲ್ಯಾಣ ಮಂಟಪ ಇತ್ತು, ಅದು ಕರ್ನಾಟಕಕ್ಕೆ ಫೇಮಸ್. ಹೌದು, ಹಳ್ಳಿಲಿ ಕಟ್ಟಿದೀನಿ ಸರ್, ಹಳ್ಳಿಲಿ ಕಟ್ಟಿದ್ದೆ, ಅವಾರ್ಡ್ ಎಲ್ಲ ಬಂತು. ಅದಕ್ಕೆ ಜರ್ಮನ್ದು TUV ಸರ್ಟಿಫಿಕೇಟ್ ಮಾಡಿಸಿದ್ದೆ, ಟೆಕ್ನಿಕಲ್ ಯೂನಿವರ್ಸಲ್ ವೆರಿಫಿಕೇಶನ್ ಅಂತ ಹೇಳಿ 9000 2000 ಅಂತ ಸರ್ಟಿಫಿಕೇಟ್ ಮಾಡಿಸಿದ್ದೆ. ಕ್ಲೀನ್ ಮೇಂಟೆನೆನ್ಸ್ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ 3 ಸ್ಟಾರ್ ಹೋಟೆಲ್ ಕಟ್ಟಿದ್ದೆ. ನಂತನ ಇತ್ತು, ಬೇಕಾದಷ್ಟು ಸೈಟ್ಗಳಿತ್ತು, ಬೇಕಾದಷ್ಟು ಇತ್ತು ಸರ್. ನಾನೇನು ಬರೋ ಒತ್ಕೊ ಬಂದಿದ್ನ, ನಮ್ಮ ಅಪ್ಪನಾಸ್ತಿ ಏನ್ ಮಾರಿಲ್ಲ, ನಾನು ದುಡ್ದೆ ನಾನು ಮಾರ್ಕೊಂಡೆ. ಅಪ್ಪ ಸಂಪಾದನೆ ಮಾಡಿದಿನ ಮಾರಿದ್ರೆ ಸಮಾಜದಲ್ಲಿ ದೊಡ್ಡ ಅಪ್ಪ ಮಾಡಿದ್ದ ಮಾರ್ದ ಅಂತಾರೆ. ನಾನು ಅಪ್ಪನ್ನೇ ನೋಡಿಲ್ಲ ಸರಿಯಾಗಿ, ನನ್ಗೆ ಖುಷಿ, ನಾನು ದುಡ್ದೆ ನಾನು ಕಳೆದೆ ಅಷ್ಟೇ. ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ, ಇದನ್ನು ತಿದ್ದಕ್ಕೆ ಯಾರ ಕೈಲೂ ಆಗಲ್ಲ ಸರ್. ಈಗ ಗಿಡವಾಗಿದ್ದ ಬಗ್ಗಿಸ್ಬೋದು, ಮರ ಆದ್ಮೇಲೆ ಯಾರು ಸರ್ ಬಗ್ಗಿಸ್ತಾರೆ? ದಯವಿಟ್ಟು ಮಾಡೋಕ್ಕಾಗೋದೇ ಇಲ್ಲ ಸರ್ ಅದು. ಅದಕ್ಕೆ ಇವ್ರು ಹೇಳಿದ್ಲ ಸರ್, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀ ಪೇಳ್ದಂತೆ ಪಯಣಿಗವರು, ಮದುವೆಗೋ ಮಸನಕ್ಕೋ ಕಡಗೋಡು ನೆಲ ಕುಸಿಯ ಪದವಿದೋ ಮಂಕುತಿಮ್ಮ. ನಾನು ಓದಿಲ್ಲ ಸರ್, ಒಂದು ಪುಸ್ತಕ ಬರೆದು 80,000 ರೂಪಾಯಿ ರಾಯಲ್ಟಿ ಸಿಕ್ತು ನನಗೆ. 80,000 ರೂಪಾಯಿ ರಾಯಲ್ಟಿ ಸಿಕ್ತು. ಅದೊಂದು ಪುಸ್ತಕ ಬರೆದ್ರಲ್ಲ ಮಧ್ಯೆ, ನಂಬಿಕೆ ಜೀವನ ಅಂತ. ನಂಬಿಕೆ ಜೀವನ. ನಂಬಿಕೆ ಇಟ್ಟಿದ್ನಲ್ಲ ಜನಗಳ ಮೇಲೆ, ಈಗ್ಲೂ ನಂಬಿಕೆ ಇಡಬೇಕು ಸರ್. ಅಪ್ಪ ಗೊತ್ತಿಲ್ಲ, ಅಮ್ಮ ಹೇಳ್ತಾಳೆ ಅಪ್ಪ ಅನ್ನೋಂತ, ಅಪ್ಪ ಅಂತ ಕರಿತೀವಿ. ಅಮ್ಮ ಗೊತ್ತಿಲ್ಲ, ಆಕೆ ಹೇಳ್ತಾಳೆ ಅಮ್ಮ ಅನ್ನೋಂತ. 1000 ಸರಿ ಹೇಳ್ತಾಳೆ ಅಮ್ಮ ಅನ್ನೋಂತ. ಒಂದ್ಸಲಿ ಮಾ ಅಂದ್ಮೇಲೆ ಅವ್ಳಿಗೆ ಆಗೋ ಆನಂದ, ಅಯ್ಯೋ ನನ್ನ ಮಗ ಇವತ್ತು ಅಮ್ಮ ಅನ್ಬಿಟ್ಟಾರೆ. ಕೂತ್ರ ಅಮ್ಮ ಖುಷಿ ಪಡ್ತಾಳೆ, ಹೊಸಲು ದಾಟಿದ್ರೆ ಖುಷಿ ಪಡ್ತಾಳೆ, ನಕ್ರೆ ಖುಷಿ ಪಡ್ತಾಳೆ, ಹತ್ರ ಖುಷಿ ಪಡ್ತಾಳೆ ಸರ್. ಅರ್ಥ ಆಯ್ತಾ? ಅವಳ ಅಮ್ಮ ಅಂತ ಕರಿತೀವಿ. ಹೀಗೆ ಸರ್ ನಮ್ಮ ಜೀವನ ಎಲ್ಲ ಅಷ್ಟೇ. ಎಲ್ಲರೂ ಕಟ್ಟೋದು 3 ಕಾಸು ಆಗಲ್ಲ ತಾಲಿ ಅಲ್ವಾ ಸರ್? ನಾನು ಪುಸ್ತಕದಲ್ಲಿ ಬರದೆ ಇರೋ ತಾಯಿ ಅಂತ ಏನ್ ಕರಿತೀರೋ ಅವ್ರು ನಮ್ಮ ತಾಯಿ ಅಲ್ಲ, ಬೇರೆ ತಾಯಿ ಇದಾರೆ ಅಂತ. ಬರ್ಗು ರಾಮಚಂದ್ರಪ್ಪ ಮುನ್ನುಡಿ ಬರೆದ್ರು. ಅವ್ರು ಕೇಳಿದ್ರು, ತಾಯಿನೇ ಇಲ್ಲ ಅಂದ್ರೆ ನೀನ್ ಹೆಂಗಪ್ಪ ಸೃಷ್ಟಿ ಆದೆ ಅಂತ. ಈ ತಾಯಿ ಇದಾರೆ ಸ್ವಾಮಿ, ಆ ತಾಯಿ ನಮ್ಮ ತಾಯಿ ಅಲ್ಲ, ಯಾರೋ ಒಬ್ರು ಇದ್ದಾರೆ. ಒತ್ತೋಳು ನಿಮ್ ತಾಯಿ, ಎತ್ತೋಳು ನಿಮ್ ತಾಯಿ ಅಂತ ಕೇಳಿದೆ. 9 ತಿಂಗಳು ಹೊರ್ತಾಳೆ, ಕಾನ್ಶಿಯಸ್ ಇರೋದಿಲ್ಲ, ಆಯಾ ಡೆಲಿವರಿ ಮಾಡ್ತಾಳೆ, ಮಗು ಆನಂದ ನೋಡ್ತಾಳೆ, ತಬ್ಬಾಡ್ತಾಳೆ, ಮುದ್ದಾಡ್ತಾಳೆ. ಆದ್ರೆ 9 ತಿಂಗಳು ಒತ್ತವಳಿಗೆ ಆ ಪ್ರೀತಿ ಇರೋದಿಲ್ಲ. ಈಗ ಹೇಳಿ ಯಾರು ನಮ್ಮ ಅಂತ ಕರಿಬೇಕು ಅಂತೇಳಿ ಅವಳಿಗೆ ಖುಷಿ ಕೊಟ್ರೆ ತಂದು ಮಲಗಿಸ್ತಾಳೆ, ಕಷ್ಟ ಇದ್ರೆ ಯಾರು ಮಾರ್ಕೊಂಡು ತಿನ್ನೋ ಮಗ ತಂದು ಇಟ್ಬಿಡ್ತಾಳೆ. ಅಲ್ಲಿ ನಾವು ನಂಬಿಕೆಯಿಂದ ಬಾಳಲ್ವಾ?
ನಂಬಿಕೆಯಿಂದ ಬಾಳಲ್ವಾ ಸರ್? ಇದನ್ನ ಬರ್ದೆ ಬುಕ್ಕಲ್ಲಿ ಬೇಕು ಅಂತ ಬರ್ದೆ, ಅದ್ರೆಲ್ಲವೂ ದಾಖಲೆ ಮಾಡ್ಕೊಡೋದು, ರಾಜಕೀಯ ಮಾಡಿದೆ, ಸಿನಿಮಾ ಪುಸ್ತಕದಲ್ಲಿ 80,000 ಅಂದ್ರೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲ ಪುಸ್ತಕ ಪ್ರಿಂಟ್ ಮಾಡಿ ಕಳ್ಕೊಂಡೆ ಅಂತ ಹೇಳಿ ಹೇಳೋ ಇಲ್ಲ ಸರ್. ನನಗೆ ಸ್ವಪ್ನ ಬುಕ್ ಹೌಸಲ್ಲಿ ದೊಡ್ಡೇಗೌಡರು ಅಂತಿದ್ದಾರೆ, ಹೌದು, ದೊಡ್ಡ ಮನುಷ್ಯಪ್ಪ. ನನಗೆ ನನ್ನ ಸ್ನೇಹಿತರ ಮುಖಾಂತರ ಅವ್ರಿಗೆ ಪರಿಚಯ ಆಯ್ತು. ಆ ಬುಕ್ಸ್ ಅವ್ರಿಗೆ ಕೊಟ್ಟೆ. ಅವಾಗ ಫೋನ್ ಮಾಡೋರು, ಶ್ರೀನಿವಾಸ್ ಸರ್ ಎಲ್ಲಿದ್ದೀರಿ, 10,000 ರೂಪಾಯಿ ಬಂದಿದೆ ಕಳಿಸ್ಬೇಕು ಅಂದ್ರೆ 50-50 ರೇಷಿಯೋ ಇಬ್ರಿಗೂ. ಅವ್ರ ಅರ್ಧ ಏನ್ ಮಾರ್ತಾರೋ ಅರ್ಧ ಅವ್ರಿಗೆ ಅರ್ಧ ನಮ್ಗೆ, ಅದು ಬಂದಿದೆ ಶ್ರೀನಿವಾಸ್ ಅವ್ರೆ ಅಂತ ಹೇಳಿದ್ರು. ದೊಡ್ಡ ಮನುಷ್ಯಪ್ಪ ದೊಡ್ಡೇಗೌಡ. ಇವತ್ತು ಕನ್ನಡ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಲಾಖೆಯಲ್ಲಿ ಇದ್ದಾರೆ, ಬಹಳ ವರ್ಷದಿಂದ ದೊಡ್ಡೇಗೌಡರು ಅಂತ ಹೇಳಿ. ಯಾವಾಗ ಒಂದು ಟೈಮ್ ಅಚಾನಕ ಫೋನ್ ಮಾಡ್ತಾರೆ. ಮೊನ್ನೆ ಇವರು ಸಾಯೋದಕ್ಕೆ ಮುಂಚೆ ಒಂದು ಫಂಕ್ಷನ್ ಇಟ್ಕೊಂಡಿದ್ರು. ಮೈಸೂರು ಸಾಹಿತಿ ದೊಡ್ಡ ಲೇಖಕರು ಇದ್ದಾರಲ್ಲ ಸರ್, ದೊಡ್ಡ ಮನುಷ್ಯರು, ಜ್ಞಾನಪೀಠ ಎಲ್ಲ ಕೊಟ್ಟಿದ್ದಾರೆ. ಭೈರಪ್ಪನವ್ರು, ಹೆಸರು ಭೈರಪ್ಪನವ್ರ ಫಂಕ್ಷನ್ ಇತ್ತು, ಬನ್ನಿ ಅಂತ ಹೇಳಿದ್ರು. ನಾನು ಹೋಗೋಕ್ಕಾಗಲಿಲ್ಲ. ಹೇಳಿದ ಸರ್ ಎಲ್ಲ ಫೀಲ್ಡ್ ಹೋದೆ, ಎಲ್ಲ ಫೀಲ್ಡ್ ಹೋದೆ, ರಾಜಕೀಯಕ್ಕೆ ಮಾತ್ರ ಹೋಗಿಲ್ಲ ನಾನು. ಅದಕ್ಕೆ ಭಾಳ ಕೊಳಕು ಸರ್, ಅದು ಕೊಚ್ಚೆ. ಅದು ಮತ್ತೆ ಇದೇ ಕೊಚ್ಚೆ ಅಂತ ಹೇಳ್ತಾರೆ ಸಿನಿಮಾ. ಇಲ್ಲ ಅಲ್ಲಿ ಎಲ್ಲ ಅಷ್ಟೇ, ಎಲ್ಲ ಅಷ್ಟೇ ರಾಜಕೀಯಕ್ಕೆ ಹೋಗಿಲ್ಲ ಸರ್. ಬಟ್ ಸಿನಿಮಾನ ಕೊಚ್ಚೆ ಅಂತೇಳಿ ಹೇಳ್ಬಾರ್ದು ಸರ್. ನಾವೆಲ್ಲ ಒಂದ್ ಕಡೆ ಅದನ್ನ ಕೊಚ್ಚೆ ಆಗಿ ಮಾಡಿದ್ದೀವಿ. ಸಿನಿಮಾ ನಾನು ಕೊಚ್ಚೆ ಅಂತ ಹೇಳಿಲ್ಲ, ಈಗ ಹೇಳಿದ್ರಲ್ಲ ಇಂಡಸ್ಟ್ರಿ ಅಲ್ಲ ಸರ್. ಎಲ್ಲ ಒಂದು ನಿಮಿಷ, ನೀವು ಹೇಳಿದ್ರು ನಾನೀಗ ಇಂಡಸ್ಟ್ರಿಗೆ ಬಂದಿದ್ದೀನಿ. ಅಣ್ಣವ್ರು ಏನ್ ಹೇಳಿದ್ರು, ನಿರ್ಮಾಪಕರು ಅನ್ನದಾತರು. ಹೌದು ಹೌದು. ಇವತ್ತು ಎಷ್ಟೋ ಜನ ಪ್ರೊಡ್ಯೂಸರ್ಸ್ಗೆ ತಿನ್ನಕ್ ಅನ್ನ ಇಲ್ಲ. ದಾಖಲೆ ನಮ್ಮ ಹತ್ರ ಇದೆ, ನಾನು ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ, ಕೊಟ್ಟಿದ ತಕ್ಷಣ ಅವ್ರ ಹೆಸರು ತಂದು ಬೀದಿ ನಿಲ್ಲಿಸಿದಾಗ ಆಯ್ತದೆ ಸರ್. ತುಂಬಾ ನೊಂದಿರೋ ನಿರ್ಮಾಪಕರು, ನಿರ್ದೇಶಕರು ಇದ್ದಾರೆ ಸರ್. ಹೇಳ್ಕೊಳಕ್ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ನನಗೆ ಗೊತ್ತು ಸರ್. ನಮ್ಮ ಥಿಯೇಟ್ರಲ್ಲಿ, ನಮ್ಮ ಚೌಲ್ಟ್ರಲ್ಲಿ ನಾನು ಶೂಟಿಂಗ್ ಪರ್ಮನೆಂಟ್ ಆಗಿ ಕೊಡ್ತಾ ಇದ್ದೆ. ನನಗೊಬ್ಬ ದೊಡ್ಡ ಪ್ರೊಡ್ಯೂಸರ್ ಮೋಸ ಮಾಡ್ಬಿಟ್ಟು ದುಡ್ಡು ಕೊಡ್ಲಿಲ್ಲ. ಅವ್ರು ಬಂದಿದ್ದು 1 ಗಂಟೆ ಶೂಟಿಂಗ್ ಮಾಡ್ತೀನಿ ಅಂತ. ಇವತ್ತು ಪ್ರೊಡ್ಯೂಸರ್ ಸತ್ತೋದ್ರು, ಡೈರೆಕ್ಟರ್ ಸತ್ತೋರು, ಯಾರ ಹೆಸರು ಹೇಳಲ್ಲ. ಇದು ಸುದೀಪ್ದು ಸಿನಿಮಾ ನಮ್ಮ ಕಲ್ಯಾಣ ಮಂಟಪದಲ್ಲಿ ಆಗಿದ್ದು, ಕ್ಲೈಮ್ಯಾಕ್ಸ್. ಅದು 2 ದಿನ ತಗೊಂಡ್ರು, ದುಡ್ಡೇ ಕೊಟ್ಟಿಲ್ಲ. ಕೊನೆಗೆ ಒಂದು 2-3 ಸಲ ಹೋದೆ, ದುಡ್ಡು ಕೇಳಕ್ ಹೋದೆ. ಆಮೇಲೆ ಅವ್ರು ನನ್ನ ಕೈ ಸಿಗದೆ ಹೋದ್ರು. ಸರಿ ಬಿಡು ಪಾಪ ಏನೋ ಅಂತ ತಿಳ್ಕೊಂಡು ಹೋದೆ. ರಿಲೀಸ್ ದಿವಸ ಯಾರೋ ಫೋನ್ ಮಾಡಿದ್ರು, ನಿಮ್ಮ ಹೆಸರು ತೋರಿಸ್ತಾರೆ ಸಿನಿಮಾದಲ್ಲಿ ಅಂತ. ಕೃತಜ್ಞತೆಗಳು BK ಶ್ರೀನಿವಾಸು ನಿರ್ಮಾಪಕರು ಅಂತ ಇತ್ತು. ಸಾಕು ಬಿಡಪ್ಪ, ಅಲ್ಲಿ ವಜಾ ಆಯ್ತು. ಕೇಳಿಸ್ಕೊಂಡ್ರೆ ಸರ್, ಈ ತರ ಇತ್ತು, ಬಹಳ ಕಷ್ಟ. ಇನ್ನೊಂದ್ಸಲ ಕುಪ್ಪಸ್ವಾಮಿ ಅಂತ ಡೈರೆಕ್ಟ್ ಪ್ರೊಡ್ಯೂಸರ್ ಅವರು ಚೌಧರಿ RB ಚೌಧರಿ ಸಿನಿಮಾ ಮಾಡ್ತಿದ್ರು. ನಾನು ದುನಿಯಾವಿ ಲೂಸ್ ಮಾದಂತ ಸಿನಿಮಾ ನಾನು ಅಲೆಮಾರಿ ಮಾಡಿದ್ದೆ. ನಮ್ಮ ಥಿಯೇಟ್ರಲ್ಲಿ ಚೌಟ್ರಿಲಿ ಬೇಕಾದಷ್ಟು ಸಿನಿಮಾ ಕುಪ್ಪಸ್ವಾಮಿ ಮಾಡಿದ್ದಾರೆ. ಒಂದ್ಸಲ ಎಲ್ಲೋ ಹೋಗಿದ್ದೆ, ಆಗ್ತಾನೆ ಬಂದೆ. ಕುಪ್ಪಸ್ವಾಮಿ ಈಚೆ ನಿಂತಿದ್ರು. ಪಾಪ ಏಜ್ ಆಗಿದೆ, ಕನ್ನಡಕ ಹಾಕೊಂಡು ಹೊಟ್ಟೆ ಸ್ವಲ್ಪ ದಪ್ಪ ಜಾಸ್ತಿ ನಿಂತಿದ್ರು. ಹಂಗೆ ಹಾಲ್ಗೆ ಹೋಗ್ತಿದ್ದೆ, ಊಟ ಮಾಡ್ತಿದ್ರು. ಯಾರಿಂದ ಪಡ್ತಕ್ಕೆ ಪ್ರೊಡ್ಯೂಸರ್ ಅಂತ ಕೇಳ್ದ ಒಬ್ಬ. ನಿನ್ಕರ ಪಾಡ ಅವನೇ ಕಣೋ ನಿಂತ ನೋಡ, ಅವನೇ ಕಣೋ ಅಂತ ಹೇಳಿದೆ. ನಾನು ಹೋಗಿ ಹೇಳ್ದೆ, ನೀವು ಊಟ ಮಾಡ್ತಿದ್ದಿಲ್ಲ, ಅವನೇ ಕಣೋ ತಂದು ಹಾಕಿರೋದು ಅಂತ ಹೇಳಿದೆ. ಎದ್ದು ನಿಂತ್ಕೊಂಡ್ರು. ನಾನು ಹೇಳಿದೆ, ಅನ್ನ ಕೊಟ್ಟವ್ರವರು ಅವನು ಇವನು ಅಂತ ಮಾತಾಡಿ, ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರವರು. ಇದು ಸಿನಿಮಾ ಸರ್. ಇದು ಸಿನಿಮಾ ಅಂದರೆ ಒಂದು ಕಂಟ್ರೋಲ್ ಇರಬೇಕು ಸರ್, ಒಂದು ಅಧಿಪತಿ ಇರಬೇಕು ಸರ್, ಒಂದು ವಾಣಿಜ್ಯ ಮಂಡಳಿ ಅಂತ ಇರಬೇಕು ಸರ್, ಅದಕ್ಕೊಬ್ಬರು ಅಧ್ಯಕ್ಷ ಇರಬೇಕು ಸರ್. ಯಾವ ಥರ ಮಾಡಬೇಕು ಅಂತ ಕೇಳಬೇಕು ಸರ್. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿ, ನೀವೇ ಮಧ್ಯಾಹ್ನ ಟಿಕೆಟ್ಗೆ ನನಗೆ 50 ಟಿಕೆಟ್ ಕೊಡ್ತೀನಿ ಅಂತ ಮೊನ್ನೆ ಸಿನಿಮಾದವ್ರು ಫೋನ್ ಮಾಡಿದ್ರು. ಅಣ್ಣ ಯಾರ್ದು ಫೋನ್ ಇಡೋ ಲೋಫರ್, ಈ ಥರ ಸಿನಿಮಾ ಯಾಕೋ ತೆಗಿಕೋದೆ ನೀನು. ಅವ್ನಿಗೆ ಎಷ್ಟು ಇರಬೇಕು? ಕಾರಣ ಏನು ಗೊತ್ತಾ? ಫಸ್ಟ್ ಹೌಸ್ಫುಲ್ ಆಗಬೇಕು ಸರ್. ಇಷ್ಟು ವರ್ಷ ಸಿನಿಮಾ ತೆಗಿತಾರೆ, 11:15 ಇಂಟ್ರಲ್ಲಿ ಓದ್ಬಿಟ್ಟು ಹೋಗ್ತಾರೆ ಸರ್, ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸರ್. ಡಬ್ಬಾ ಸಿನಿಮಾ ಅಂತ ಹೇಳ್ತಾರೆ ಸರ್. ಅದರಲ್ಲಿ ಮೀಡಿಯಾದವ್ರದ್ದು ಪಾಲಿದೆ ಸರ್. ಅದ್ರಲ್ಲಿ ಸಿನಿಮಾ ಬಿಡ್ತಾರೆ, ಇವ್ರು ಮೈಕ್ ಇಟ್ಕೋತಾರೆ ಸರ್. ಹೆಂಗಿದೆ ಸಿನಿಮಾ? ಪರವಾಗಿಲ್ಲ ಅಂತಾರೆ, ಒಬ್ಬ ಚೆನ್ನಾಗಿದೆ ಅಂತಾರೆ, ಒಬ್ಬ ಸುಮಾರಾಗಿದೆ ಅಂತಾನೆ. ಮಧ್ಯಾಹ್ನ ಟಿವಿಲಿ ಆಕರ್ಷಕ ತೋರಿಸ್ತಾರೆ, ಇದು ಮಿಶ್ರ ಪ್ರತಿಕ್ರಿಯೆ ಪಡ್ಕೊಂಡಿದೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾಯ್ದು ನೋಡ್ಬೇಕು. ಅಲ್ಲಿ ಮುಗಿತ ಸರ್ ಸಿನಿಮಾ. ಯಾರು ಬರ್ತಾರೆ ಸರ್ ಸಿನಿಮಾ? ಆಗಿನ ಮೀಡಿಯಾಕ್ಕೂ ಈಗಿನ ಮೀಡಿಯಾಕ್ಕೆ ಏನಾದ್ರು ವ್ಯತ್ಯಾಸ ನೀವು ಕಂಡ್ರೆ? ಹಾಗೆಲ್ಲ ಅರ್ಥ ಆಯ್ತದೆ. ಎಲ್ಲ ವ್ಯಾಪಾರ ಸರ್, ಟೋಟ್ಲಿ ವ್ಯಾಪಾರ, ಎಲ್ಲ ವ್ಯಾಪಾರ ಸರ್. ದುಡ್ಡೇ ಸರ್ ಇವತ್ತು. ದುಡ್ಡಿದ್ರೆ ದೊಡ್ಡಪ್ಪ, ದುಡ್ಡಿಲ್ಲ ಅಂದ್ರೆ ದೊಡ್ಡಪ್ಪನಿಲ್ಲ, ಚಿಕ್ಕಪ್ಪನಿಲ್ಲ. ಕಷ್ಟ ಇದೆ, ತುಂಬಾ ಕಷ್ಟ ಇದೆ ಸರ್. ಇವತ್ತಿನ ದಿವಸ 100ಕ್ಕೆ 99% ಜನ ದುಡ್ಡು ಹಾಕಿ ತಗೊಂಡು ಹೋಗ್ತಾರೆ ಅಂತಿಲ್ಲ ಸರ್. ಈ ವರ್ಷ ಪಿಕ್ಚರ್ ಸಿನಿಮಾ ರಿಲೀಸ್ ಆಯ್ತಲ್ಲ ಲಾಸ್ಟ್ ಡಿಸೆಂಬರಲ್ಲಿ, ಎಲ್ಲಾದು ಆಯ್ತು. ಸುದೀಪ್ ಆಯ್ತು, ದರ್ಶನ್ ಅವ್ರದ್ದಾಯ್ತು. ಈಗ ಇದು ಅದನ್ನ ನಾನು ಕಣ್ಣಿಗೆ ಸೂಪರ್ ಅದು ದುಡ್ಡಾಗಿದೆ ಅಂತ ಕೇಳ್ಪಟ್ಟೆ. ಇನ್ನು ವಿಜಯ್ ಕರಗುಂದ್ರ ಮನೆ ಯಾವ್ದು ಗೊತ್ತಾ? ಎದುರುಗಡೆ ಮನೆ, ವಿಜಯ್ ಕರಗುಂದವರು ಎದುರುಗಡೆ ಮನೆ. ಹೌದಾ? ಎದುರುಗಡೆ ನೀವು ಕಾರ್ ನಿಲ್ಸಿದ್ರಲ್ಲ, ಅದೇ ಮನೆ ವಿಜಯ್ ಕರಗುಂದವ್ರ ಮನೆ, ಎದುರುಗಡೆ ಮನೆ. ಅವ್ರ ಮನೆ. ಅವ್ರ ಸಿನಿಮಾ ಎಲ್ಲ ಸೂಪರ್ ಸಕ್ಸಸ್ ಆಗಿದೆ, ಒಳ್ಳೆ ಸಕ್ಸಸ್ ಆಗಿದೆ. ಅವ್ರದ್ದು ಬಿಟ್ರೆ ನಮ್ದು ಇಂಡಸ್ಟ್ರಿ ಯಾರು ದುಡ್ಡು ಮಾಡಿಲ್ಲ ಸರ್. ದೊಡ್ಡ ಸಿನಿಮಾ. ಈಗ ಸಾರಥಿ ಸಿನಿಮಾ ಪ್ರೊಡ್ಯೂಸರ್ ಲ್ಯಾಂಡ್ ಇದೆಯಲ್ಲ, ನಿಮ್ಗೆಲ್ಲ ಗೊತ್ತು. ಸಿನಿಮಾ ಒಳ್ಳೆಯ ಸಿನಿಮಾ, ಸೂಪರ್ ಸಿನಿಮಾ, ಎಲ್ಲ ಕಡೆ ಹೆಸರಾಗಿದೆ. ಜನ ಬರಲ್ಲ ಸರ್, ಜನ ಬರಲ್ಲ. ಒಂದು ಜನ ಇಟ್ಕೊಂಡ್ರು, ಆ ಜನಕ್ಕೋಸ್ಕರ ಸಿನಿಮಾ ಬರ್ತಾರೆ. ಆ ದಿನಕ್ಕೂ ಅಷ್ಟು ದಿನಕ್ಕೋಸ್ಕರ ಬರ್ತಾರೆ ಸರ್.
ಓಕೆ. ತುಂಬ ಕಷ್ಟ ಇದೆ ಸರ್ ಸಿನಿಮಾದಲ್ಲಿ. ಎಷ್ಟೋ ಜನ ಸ್ವಾಮಿ ಮನೆ ಮಠ ಎಲ್ಲ ಮಾರ್ಕೊಂಡು ನೆಮ್ಮದಿ ಕಳ್ಕೊಂಡು ಎಲ್ಲ ಮಕ್ಕಳು ಮರಿ ಬಿಟ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಸರ್, ಭಾಳ ಜನ ಸರ್. ಅವಾಗೇನು ಹೇಳಿದ್ನಲ್ಲ ವೀರಪ್ಪ ಮೊಯ್ಲಿ ಹೇಳಿದ್ರಲ್ಲ, ಇವತ್ತು ಆ ಥರ ಆಗ್ತೈತೆ. 4,000 ಸಿನಿಮಾ ರಿಲೀಸ್ ಮಾಡಕ್ಕೆ ಇಟ್ಕೊಂಡವ್ರೆ ಅಂದರೆ ನೀವು ಅರ್ಥ ಮಾಡ್ಬೋದು ಸರ್. ಆಮೇಲೆ ಸಿನಿಮಾ ಸುಮ್ಮನೆ ರಿಲೀಸ್ ಮಾಡೋಕ್ಕಾಗಲ್ಲ ಸರ್. ರಿಲೀಸ್ ಟೈಮಲ್ಲಿ ಮಸ್ಟ್ ಅಂದರೆ 30-40 ಲಕ್ಷ ಬೇಕು ಸರ್ ಪ್ರಮೋಷನ್ಗೆ. ಇವಾಗ ಚಾನಲಲ್ಲಿ ಕೊಡ್ತಾರೆ, ಚಾನಲಲ್ಲಿ ಒಂದು ಚಾನಲ್ ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರು ನೆಗೆಟಿವ್ ಹೇಳ್ಬೇಕಲ್ವ, ಪಾಸಿಟಿವ್ ಎಲ್ಲ ಹೇಳ್ತಾರೆ. 4 ಚಾನಲ್ ಕೊಟ್ಟು 5ನೇ ಚಾನಲ್ ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ಸಿನಿಮಾ ಸೂಪರ್ ಆಗಿದೆ ಅಂತ ಹೊಗಳ್ತಾರೆ ಸರ್. ಹೊಗಳೋದಿಲ್ಲ. ಕಷ್ಟ ಇದೆ ಸರ್, ಕಷ್ಟ ಇದೆ. ಮತ್ತೆ ನೀವು ಎದ್ದು ಬಂದಿದ್ದು ಹೇಗೆ ಸರ್? ಹೇಳಿದ್ದಲ್ಲ ಸರ್, ಈಗ ನಮ್ದು ಏನಂತ ಹೇಳಿದ್ರೆ ಒಂದು ಏನಂತ ಹೇಳಿದ್ರೆ ವಿವೇಕಾನಂದ ತತ್ವ ನಾನು ಭಾಳ ಪಾಲಿಸ್ತೀನಿ ಸರ್. ಅರೈಸ್, ಅವೇಕ್, ವೆಯ್ಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ಬಟ್ ಮ್ಯಾನ್ ಮೇಕ್ಸ್ ಮೈಂಡ್. ಮನುಷ್ಯನಾದವನು ಮನ್ಸಿಗೆ ಹಾಕ್ಕೊಂಡ್ರೆ ಏನಾದ್ರು ಮಾಡ್ಬೋದು ಸರ್. ತುಂಬ ಬಯಸ್ಕೊಂಡಿದ್ದೀನಿ, ತುಂಬ ಉಗಿಸ್ಕೊಂಡಿದ್ದೀನಿ, ತುಂಬ ಅವಮಾನ ಪಟ್ಟಿದ್ದೀನಿ. ನಾನೊಬ್ಬನಿಗೆ ಗೊತ್ತು ನೋವೆಲ್ಲಗಳು. ಸೂಸೈಡ್ ಮಾಡ್ಲಿಕ್ಕೆ ಹೋಗಿದ್ರ? 3 ಸತಿ ಹೋಗಿದ್ದೆ ಸರ್. ಆಗ ಸೂಸೈಡ್ ಮಾಡ್ಲಿಕ್ಕೆ ನಾನು ಡಿಸೈಡ್ ಮಾಡಿ ಆಗ್ತಿರ್ಲಿಲ್ಲ, ನಮ್ಮ ಕೈಲಿ ಬದುಕಾಗ್ತಿರ್ಲಿಲ್ಲ ಸರ್. ಬದುಕು ಮಾಡಕ್ ಆಗ್ತಿರ್ಲಿಲ್ಲ. ಚೆನ್ನಾಗಿ ಬೆಳೆದಿದ್ದೀವಿ ಸರ್. ಈಗ ಚೆನ್ನಾಗಿ ಬೆಳೆದ್ಬಿಟ್ಟು ಈಗ ಚೌಟ್ರಿ ಮಾರಿ, ಹೋಟ್ಲು ಮಾರಿ, ಬಸವೇಶ್ವರ ನಗರದಲ್ಲಿ ಬಂಗ್ಲೆ ತರ ಮನೆ, ಪವಿತ್ರ ಪ್ಯಾರಡೈಸ್ ಹತ್ರ ಈಗ ವಸಂತ ಕುಮಾರ್ ಬಂಗಿರೋ ಮನೆ ನಾನೇ ತಗೊಂಡೆ. 2000ನೇ ವರ್ಷಕ್ಕೆ 1.25 ಕೋಟಿ ಕೊಟ್ಟಿದ್ದೆ ಆ ಮನೆಗೆ. ಆ ಮನೆನೂ ಆಕ್ಷನ್ ಹಾಕಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಜನ ಬಿಡ್ತಾರೆ ಸರ್ ನಮ್ಮನ್ನ. ಯಾರಿಗೋಸ್ಕರ ಬದುಕ್ಬೇಕು ನಾವ್ ಹೇಳಿ? ಸಮಾಜಕ್ಕೋಸ್ಕರ ಬದುಕಬೇಕು. ಈಗ ನೀವು ಬಂದ್ರಿ ಆಫೀಸ್ ಸೂಪರ್ ಆಗಿದೆ, ಅದು ಸೂಪರ್ ಆಗಿದೆ, ಸೂಪರ್ ಆಗಿದೆ ಅಂತ ಹೇಳಿದ್ರಿ. ನಾಳೆ ಬೆಳಿಗ್ಗೆ ಅಯ್ಯೋ ಶ್ರೀನಿವಾಸ್ ಆಫೀಸ್ಗೆ ಹೋಗಿದ್ದೆ, ಅಳು ಬಂದ್ಬಿಡ್ತಾರೆ ನನಗೆ, ಹುಲಿ ತರ ಇದ್ದ ಮನುಷ್ಯ ಅವ್ನಿಗೆ ಆಗೋಗ್ಬಿಟ್ಟು ಅಂತ ಬರಲ್ವಾ ಸರ್? ಕಾಮನ್ ಅಲ್ವಾ ಸರ್ ಅದು? ಆಗ ಸೂಸೈಡ್ ಮಾಡಲಿ ಇಲ್ಲ, ಬದುಕಿ ಯಾರು ನಮ್ಗೆ ಏನು ಎಲ್ಲೂ ಇಲ್ಲ, ಎಲ್ಲ ಡಾರ್ಕ್, ಎಲ್ಲ ಸುತ್ತ ಕತ್ಲೆ ಆದಾಗ ಏನ್ ಮಾಡ್ಬೇಕು? ಅಂಧಕಾರ. ನಾನು ಈ CJ ರಾಯ್ ಉದಾಹರಣೆ ಹೇಳಿದ್ನಲ್ಲ, ಅವರು ಆ ಸೂಸೈಡ್ ಮಕ್ಕಳಂತದ್ದು ಏನಿಲ್ಲ ಸರ್. ರೈಡ್ ಆಯ್ತಾ ತಗೊಂಡ್ ಹೋಗ್ಬೇಕಾ, ತಗೊಂಡ್ ಹೋಗ್ರಿ, ಇಟ್ಕೊಳ್ಳಿ ಅಂತ ಕಳಿಸ್ಬೋದಾಗಿತ್ತಲ್ಲ. ಇನ್ನು ಅಷ್ಟು ಜರ್ಜರಿತವಾಗಿದೆ. ಒಂದ್ಸತಿ ಮನುಷ್ಯ ಕಾನ್ಫಿಡೆನ್ಸ್ ಕಳ್ಕೊಂಡಾಗ ಇವೆಲ್ಲ ಆಗುತ್ತೆ. ಅದಕ್ಕೆ ನಂಬಿಕೆ ಕಳ್ಕೊಬೇಡಿ, ಹಾಗಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೋಬೇಡಿ. ಓವರ್ ಕಾನ್ಫಿಡೆನ್ಸ್ ಇಟ್ಕೋಬೇಡಿ ಜೀವನದಲ್ಲಿ. ಮಾಡಿ ಸರ್, ನಿಮ್ ಮನೆಗೆ 4 ಗಂಜಿ ಕುಡಿದ್ರು ಹೊರಗಡೆ ಬಂದ ನೀವು ಮೃಷ್ಟಾನ್ನ ತಿಂದಿ ಅಂತ ತೆಗ್ಬೇಕು. ಇದು ಜೀವನ. ಗಂಜಿ ಕುಡಿದವ್ರು ಸಾವಾಸ ಯಾವನ್ ಸರ್ ಮಾಡ್ತಾನೆ? ಡೈಲಿ ಗಂಜಿ ಕುಡ್ಕೊಂಬಂದ ಗಂಜಿ ಅವನ ಜೊತೆ ಹೋಗ್ಬೇಡ, ಗಂಜಿ ಕುಡ್ಕೊಂಬರ್ತಾರೆ, ಯಾರು ಬರಲ್ಲ ಇದ್ದೇ ಕಡೆ. ಇವತ್ತು ಒಬ್ಬಟ್ಟು ಮಾಡಿದ್ರು, ಚಿರೋಟಿ ಮಾಡಿದ್ರು ಮನೆಯಲ್ಲಿ ಅಂತ ಹೇಳ್ಕೊಂಡು ಓಡಾಡಿ, ಅದ್ರ ಮಜಾನೇ ಬೇರೆ. ನಾನು ಇದರಿಂದ ಬಿದ್ದೆ ಸರ್, ಬದುಕಬೇಕು. ಓಕೆ, ತುಂಬಾ ಕಷ್ಟಪಟ್ಟೆ. ಏನು ನಾನು ಎಲ್ಲೆಲ್ಲಿ ದುಡ್ಡು ಸಿಗ್ತದೆ, ಎಷ್ಟು ಪರ್ಸೆಂಟ್ ಸಿಗುತ್ತೆ ತಗೊಂಡ್ ಬಂದೆ, ಕಟ್ತೆ, ವ್ಯವಹಾರ ಮಾಡಿದೆ, ಸೈಟ್ಗಳು ಮಾರಿದೆ, ಮನೆಗಳು ಮಾರಿದೆ. ಇವತ್ತು ನನ್ನ ಮಗ ಚೆನ್ನಾಗಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಅವನು ಸಿನಿಮಾ ಮಾಡ್ಬೇಕು ಅಂತ ಬಹಳ ಓಡಾಟ ಮಾಡ್ದು. ನಾನು ಸಿನಿಮಾ ಮಾಡುವಾಗ ಅವನಿಗೆ ಆಸಕ್ತಿ ಇರಲಿಲ್ಲ. ನಾನು ಸಿನಿಮಾ ಬಿಟ್ಟ ಮೇಲೆ ಅವ್ನಿಗೆ ಆಸಕ್ತಿ ಬಂತು. ಈಗ ಅವ್ನು ಚೆನ್ನಾಗಿದ್ದಾನೆ ಸರ್. ಅವನೊಂದು 100 ಎಷ್ಟು ವಯಸ್ಸು? ಯಾರಿಗೆ? ಮಗನಿಗೆ 33 ವರ್ಷ. 33 ಇಯರ್ಸ್. ಮದುವೆ ಮಾಡಿ 2.5 ವರ್ಷ ಮಾಡ್ಬೋದು. ಇಲ್ಲ ಸರ್, ಬೇಡ ಸರ್, ಅವ್ನು ಚೆನ್ನಾಗಿದ್ದಾನೆ, ಸೂಪರ್. ಅವನೇ ಹೀರೋ. ಈಗ ಅವನೊಂದು 100 ಜನಕ್ಕೆ ಕೆಲಸ ಇಟ್ಕೊಂಡು ಸಂಬಳ ಕೊಡ್ತಾನೆ. ಹಸಿರು ಫಾರ್ಮ್ ಅಂತ ಹೇಳಿದ್ರೆ ಅವನದೇ ಬ್ರಾಂಚ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆ. ಎಲ್ಲ ಸಕಲೇಶ್ಪುರ, ರಾಮ್ ಕನಕಪುರ, ಸಾತ್ನೂರು, ಬಹಳ ಕಡೆ ಮಾಡಿದ್ದಾನೆ. ಅವನದು ಅಷ್ಟೇ, ನಂದೇ ಸ್ಟೈಲ್. ಅವನು ಸೆಲ್ಫ್ ಮೋಟಿವೇಟೆಡ್, ಒಂದು ತರ ಬ್ರಿಲಿಯಂಟ್. ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೋದು, ಚೆನ್ನಾಗಿದ್ದಾನೆ ಸರ್. ಸಿನಿಮಾಕ್ಕೆ? ಸಿನಿಮಾ ಬೇಡ ಸರ್. ಅಲ್ಲ ಮಗ, ಬೇಡ ಬೇಡ ಬೇಡ, ಇಂಟ್ರೆಸ್ಟ್ ಇಲ್ಲ, ಬೇಡ ಸಿನಿಮಾನೇ ಬೇಡ ಸರ್. ನಾಳೆ ಶುಕ್ರವಾರ ಸಿನಿಮಾಗೆ ಹೋಗ್ಬೇಕು ನಾನು. ಯಾವ್ದಕ್ಕೆ? ಇದದು ಅದೇ ತೆಗೆದು ಕಾಟನ್ ಪೇಟೆ ಗೇಟ್ಗೆ ಹೋಗ್ಬೇಕು ಸಿನಿಮಾ. ಯಾಕಂದ್ರೆ ನಿರ್ಮಾಪಕನಿಗೆ ಎನ್ಕರೇಜ್ ಮಾಡ್ಬೇಕು ಅಂತ ಹೋಯ್ತಾ ಇದ್ದೀನಿ. ಈಗ ನೀವು ಎಲ್ಲಿ ಬಿದ್ದಿದ್ರು ಅಲ್ಲಿಂದ ಎದ್ದು ನಿಲ್ಬೇಕಿದೆ. ಏನೇನು ಪಡ್ಕೊಂಡ್ರಿ? ಈಗ ಗೌರವ ಇದೆ ಅವತ್ತಿಂದನು. ನಾನು ದುಡ್ಡು ಕಳ್ಕೊಂಡೆ ಅಂತ ಎಲ್ಲೋಗಿ ಬಟ್ಟೆ ಬಿಚ್ಕೊಂಡು ಹರ್ಕೊಂಡು ಕೂತಿಲ್ಲ. ನಾನು ಸಂಪಾದನೆ ಮಾಡಿದೆ, ನಾನು ಕಳೆದೆ. ನನ್ನ ದುಡ್ಡು, ನಾನು ಬೆವ್ನಿ ಸೂಸಿರೋ ದುಡ್ಡು. ಅದು ಹೆಮ್ಮೆ ಇದೆ, ಖುಷಿ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜನಗಳ ಮನದಾಳ ಅರ್ಥ ಮಾಡ್ಕೊಂಡೆ. ಇವತ್ತು ಹೇಳಿದ್ನಲ್ಲ ಸರ್, ನೀವು ಬಂದು ಕೂತಿದ್ದಾರೆ ಗಣೇಶ್ ಕಾಸರಗೋಡು, ಇವರೇ ಪುತ್ತೂರಿಂದ ಬಂದವರು, ಇವರ ಒಬ್ಬನಿಗೆ ಹೇಳಿದ್ರಿ. ಇವತ್ತು ನನ್ನ ಹತ್ರ ಬಂದು ಕೂತ್ಕೊಂಡಾಗ ನಮ್ಮ ಮಾತಾಡ್ತಿದ್ದಾಗಲೇ ನೀವೇನು ಅಂತ ನಾನು ಕಂಡಿಡಿತೀನಿ. ಅದಕ್ಕೆ ಇಷ್ಟು ಕೋಟಿ ಕಳ್ಕೊಂಡೆ ನಾನು. ಇಷ್ಟು ಕೋಟಿ ಏನು ಕಳೆದೆ ಅಂತ ಇದು ಕಲಿತೆ ನಾನು. ಪಡ್ಕೊಂಡಿದ್ದು ಈಗ ನೆಮ್ಮದಿ ಆಗಿದ್ದೀನಿ ಸರ್. ಏನೇನು ಮಾಡಿದ್ರಿ? ಏನಿಲ್ಲ ಸರ್, ಒಳ್ಳೆ ಮನೆ ಇದೆ. ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿ ಇರಲು ಇಚ್ಛೆಯವನಿರಲ್ಲ ಸತ್ಯರಲು ಸರ್ವಕ್ಕೆ ಕಿಚ್ಚು ಅಚ್ಚಿಂದ ಸರ್ವಕ್ಕೆ. ಆಮೇಲೆ ಚೆನ್ನಾಗಿದ್ದೀನಿ, ಸುಖವಾಗಿದ್ದೀನಿ, ನೆಮ್ಮದಿ ಆಗಿದ್ದೀನಿ. ಸಾಯಂಕಾಲ ಬಿಫೋರ್ 6, 6 ಗಂಟೆ ಒಳಗಡೆ ಮನೆಗಿರ್ತೀನಿ. ಸೂರ್ಯ ಮುಳುಗೋದ್ರೊಳಗಡೆ ಮನೆಗಿರ್ತೀನಿ. ಸೂರ್ಯ ಊಟದ ಮುಂಚೆ ಎದ್ದಿರ್ತೀನಿ ಹಾಸಿಗೆಯಿಂದ. ಅಂದ್ರೆ ಎಷ್ಟು ಗಂಟೆಗೆ? 2:30ಗೆ ಎದ್ದೇಳ್ತೀನಿ ಸರ್. 2:30ಗೆ ಎದ್ದೇಳ್ತೀನಿ.
ಇದ್ದೆ 3 ಗಂಟೆಗೆ ಎದ್ದು ವಾಕಿಂಗು, ಜಾಗಿಂಗು, ಯೋಗ, ಸ್ನಾನ, ಪೂಜೆ ಎಲ್ಲ ಮುಗಿಯೋಷ್ಟಕ್ಕೊಂದು 5:30, 5:45 ಮುಗೀತದೆ. 6, 7ರಿಂದ 1 ಅವರ್ ರೆಸ್ಟ್ ತಗೊಂತೀನಿ. 7 ಗಂಟೆ ತಿಂಡಿ ರೆಡಿ ಇರ್ತದೆ, ಬ್ರೇಕ್ಫಾಸ್ಟ್. 7 ಗಂಟೆ 7:15 ತಿಂಡಿ ಆಗುತ್ತೆ. 1 ಗಂಟೆ ಊಟ ಆಗುತ್ತೆ, ಕ್ಲೋಸ್. ನನ್ನ ಕಾರ್ಯಕ್ರಮ ಮುಗೀತು. 2:30, 3 ಗಂಟೆ 1 ಗ್ಲಾಸ್ ಕಾಫಿ ಕೊಡ್ತಾರೆ. ಆಮೇಲೆ ನೀರು ಕುಡಿಯಲ್ಲ ನಾನು. ವರ್ಕ್ ಏನಿಲ್ಲ, ಏನು ಮಾಡ್ತೀರಾ ವರ್ಕ್? ಆಫೀಸ್ ಬರ್ತೀನಿ, ಜನ ಬರ್ತಾರೆ, ಕೂತ್ಕೋತಾರೆ, ಮಾತಾಡ್ತೀನಿ, ಕಳಿಸ್ತೀನಿ. ಯಾವ್ದಾರು ಅವಕಾಶ ಇದ್ರೆ ಅನುಕೂಲ ಇದ್ರೆ ಮಾಡ್ಕೊಂತೀವಿ. ಈಗ ರೀಸೆಂಟಾಗಿ ಲಾಸ್ಟ್ 3 ಮಂತ್ಸ್ ಬೇಕು ಒಂದು 8 ಮನೆ ಕಟ್ಟಿ ಮಾರಾಟ ಮಾಡಿದೆ. ಚೆನ್ನಾಗಿದ್ದೀನಿ, ಹೆಲ್ತಿಯಾಗಿದ್ದೆ, ಆರೋಗ್ಯವಾಗಿ. ಸಾಕು, ದುಡ್ಡು ಇಟ್ಕೋಬೇಡಿ ಸಾರ್. ದುಡ್ಡಿಂದೆ ಹೋದ್ರೆ ಮುಟ್ಟಾಳನೆ ಹೋಗೋದು. ದುಡಿಮೆಯಿಂದ ಹೋಗಿ, ದುಡ್ಡು ಬರುತ್ತೆ. ದುಡಿಮೆಯಿಂದ ಹೋಗಿ ಸಾರ್. ದುಡಿಯೋದು ನಿಮ್ಮಿಷ್ಟ ಸಾರ್. ದುಡ್ಡು ಬರೋದು ಅದೃಷ್ಟ ಅಲ್ಲ. ನೀವು ದುಡ್ಡಿಂದ ಹೋದ್ರೆ ಅದು ಯಾವ್ದು ನಮಗೆ ನನ್ನಿಂದ ಬಿತ್ತು ಅಂತ ಅದು ಎದ್ಕೊಂಡು ಹೋಗ್ಬಿಡ್ತಾರೆ. ದುಡ್ಡಿಂದ ಹೋಗ್ಬೇಡಿ, ದುಡಿಮೆಯಿಂದ ಹೋಗಿ. ದುಡ್ಡಿದ್ರೆ ನಾನು ಥಿಯೇಟ್ರಿಗೆ ಚೌಟ್ರಿಗೆ ಬರ್ತಾನೆ ಶ್ರೀನಿವಾಸ್ ಅಂತ ಹೇಳಿದ್ರೆ ಮುಂದೆ 2 ಕಾರು ಹಿಂದೆ 2 ಕಾರು ಸೆಂಟ್ರ್ ನನ್ನ ಹಾಕೊಳ್ಳೋರು. ಚೌಟ್ರಿ ಮಾಡಿದ ತಕ್ಷಣ ಯಾವ್ಯಾವ ಕಾರು ಇಲ್ಲ ಅಂತ ಗೊತ್ತಿಲ್ಲ. ಮಾಡಿದವ್ರು ಕರ್ಮ, ಆಡ್ದವ್ರು ಪಾಪ ಅಂತ ಹೇಳ್ತಾರೆ ಸರ್. ಕರ್ಮ ಯಾವತ್ತಿರೂ ಸಾಯಿಸುತ್ತೆ ಸರ್. ಪ್ರತಿ ಹಂತದಲ್ಲೂ ಮೋಸ ಆಗುತ್ತೆ. ಲೊಕೇಶನಲ್ಲಿ ಮೋಸ ಆಗುತ್ತೆ, ಕಾಸ್ಟ್ಯೂಮ್ಸಲ್ಲಿ ಮೋಸ ಆಗುತ್ತೆ, ಮೇಕಪ್ ಇದ್ರಲ್ಲಿ ಮೋಸ ಆಗುತ್ತೆ. ಯಾರು ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನೀವು ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸರ್. ಫಸ್ಟು ಮಹಾಲಕ್ಷ್ಮಿ ರೋಡ್ ಮನೆ ಕಟ್ಟಿದ್ದೆ ಸರ್, ಅವಳು ಮಾರ್ಬಿಟ್ಟೆ ನಾನು. ಅವತ್ತು ಕಂಪ್ಲೀಟ್ ಆಗೋಯ್ತು. ಬದುಕಕ್ಕೆ ಊಟಕ್ಕೆ ದುಡ್ಡಿಲ್ದಾನೆ ಎಲ್ಲ ಮಾರಿದ್ದಿನ ಉಂಟು, ನಾನು ಎಲ್ಲ ಮಾರಿದ್ದೀನಿ.